ಸತತವಾಗಿ 6 ದಿನ 6 ಸಭೆಗಳನ್ನ ಇಲ್ಲಿವರೆಗೂ ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ ಒಂದಿದೆ, ನಾಳೆ ಟೌನ್ ನಲ್ಲಿ 2 ಸಭೆಯನ್ನ ಇಟ್ಕೊಂಡಿದ್ದೇವೆ. ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಂತದ್ದು ಬಹುಶಃ ನಿಮ್ಮೆಲ್ಲರೂ ಕೂಡ ಆಶ್ಚರ್ಯ ಆಗಿರ್ಬೇಕು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಿಮ್ಗೆ ಅರ್ಜಿ ಕೊಟ್ಟು ನೀವು ಏನಂತ ಹೇಳಿ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ಇದು ಮೊದಲನೇ ಬಾರಿಗೆ. ಬಹಳ ಜನ ಬಡವರು ಈಗಾಗಲೇ ಸುಮಾರು 6,000ಕ್ಕೂ ಹೆಚ್ಚು ಜನ ಬಂದು ಅರ್ಜಿಯನ್ನ ತಾವೆಲ್ಲ ಕೊಟ್ಟಿದ್ದೀರಿ. ಇನ್ನ ಯಾರು ಉಳ್ಕೊಂಡಿದ್ದೀರಿ, ಇಲ್ಲಿಗೆ ಬರಕ್ ಸಂಕೋಚ ಇರೋರು, ಬೇರೆ ಕೆಲಸದಿಂದ ಬರಕ್ ಆಗದೆ ಇರ್ಬೋದು, ತಾಲೂಕು ಕಚೇರಿಯಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿ ನಾನು ಇವತ್ತು ಹೋಗ್ಬೇಕಾದ್ರೆ ನಾನು ನೋಡ್ತೀನಿ ಏನ್ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ನಾನು ನೋಡ್ತೀನಿ. ಅಲ್ಲೋಗಿ ಅರ್ಜಿನ ಸ್ವೀಕಾರ ಮಾಡಂತ ಕೆಲಸನ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ನೀವು ಬೇರೆ ನಿಮ್ಮ ಎಲ್ಲ ಮುಖಂಡಗಳಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ, ಯಾವುದೇ ಪಾರ್ಟಿಯವರಾಗಲಿ, ಇದು ಪಾರ್ಟಿ ಪಕ್ಷದ ಕಾರ್ಯಕ್ರಮ ಅಲ್ಲ. ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಸೊ ಅದರಿಂದ ತಾವೆಲ್ಲ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಂದು ನಮ್ಮ ಮುಖಂಡರಿಗೆ ಒಂದು ಮನವಿ, ಕೆಲವು ಲೀಡರ್ಗಳಿಗೆ, ದಯವಿಟ್ಟು ಈ ಊರರ ದಪ್ಪ ಊರರ ಹಾಕಂತ ದಯವಿಟ್ಟು ನಾನು ಬಿಟ್ಬಿಡಿ. ಆಮೇಲೆ ನಾನು ಬಂದ ತಕ್ಷಣ ನಾನು ಸುತ್ತ ನಿಂತ್ಕೊಳ್ಳೋದು ನಿಲ್ಲಿಸಿ. ಪಾಪ ಬೇರೆಯವರೆಲ್ಲ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಬೇರೆ ಜನ ಬಂದು ನನ್ನನ್ನು ಭೇಟಿ ಮಾಡಕ್ಕೆ ಆಗ್ತಾ ಇಲ್ಲ. ಬಹಳ ಜನ ನನ್ನ ಕಾಗದ ಬರೆದವ್ರೆ, ಚೀಟಿ ಕೊಟ್ಟವ್ರೆ, ನಿಮ್ಮನ್ನ ಭೇಟಿ ಮಾಡಕ್ಕೆ ಬಿಡ್ತಾ ಇಲ್ಲ ನಿಮ್ ಲೀಡರ್ಗಳು ಅಂತ. ನೀವು ಯಾವ ಇದ್ದೀರಿ, ಬೇರೆಯವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನೆಲ್ಲರ ಮುಂದೆ ಹೇಳಿದ್ರೆ ನಿಮ್ಗೆ ಬೇಜಾರಾಗ್ತದೆ, ರೇಗ್ತಾರೆ ನನಗೆ ಅಂತ. ಸೊ ಬೇರೆ ಸಾರ್ವಜನಿಕರು ಬಂದು ಪಾಪ ಕಾಯ್ಕೊಂಡಿರೋರು ಏನು ಅವ್ರ ಮುಖ ತೋರಿಸ್ಬೇಕು ಅಂತ ಆಸೆ ಇರ್ತದೆ. ನಿಮ್ ಮುಖ ನೋಡಿದ್ದೀನಿ ನಾನು. ಅವ್ರಿಗೂ ಬೇರೆಯವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಲೀಡರ್ಸ್ಗೆ ಒಂದು ಸೂಚನೆಯನ್ನ ನಾನು ಕೊಡ್ತಾ ಇದ್ದೀನಿ. ಇವತ್ತು ಬಹಳ ಜನ ವಿವಿಧ ರೀತಿಯಲ್ಲಿ ಟೀಕೆಗಳು ಮಾಡ್ತಾ ಇರ್ಬೋದು ನಮ್ಮ ಕಾರ್ಯಕ್ರಮ ನೋಡಿ. ಒಂದು ಹೇಳ್ತೀನಿ ಕೇಳಿ, ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳ್ಕೊಳ್ತವೆ. ನಾವು ಏನ್ ಕಾರ್ಯಕ್ರಮವನ್ನು ಮಾಡ್ತೇವೆ, ಜನರಿಗೆ ಯಾವ ರೀತಿ ಸ್ಪಂದಿಸ್ತೇವೆ, ಜನರ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತೇವೆ, ಅವೆಲ್ಲ ಕೂಡ ಬದುಕಿ ಉಳ್ಕೊಂಡಿರ್ತವೆ. ಈಗ ದೇವಸ್ಥಾನಕ್ಕೆ ಜನ ಏತಕ್ಕೆ ಹೋಗ್ತಾರೆ, ದೇವರಿಗೆ ಏತಕ್ಕೆ ಕೈ ಮುಗಿತಾರೆ. ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಯಾಕೆ ಮಾಡಿದ್ರು? ಈ ಎಲ್ಲ ಇಷ್ಟು ಅರ್ಜಿಗಳನ್ನ ಕೊಡ್ತಾ ಇದಾರಲ್ಲ, ಈ ಅರ್ಜಿಗಳನ್ನ ತೊಂದರೆ ಇರೋದಕ್ಕೆ ಮಾತ್ರ ಬಂದು ಕೊಡ್ತಾ ಇದ್ದಾರೆ. ಪೆನ್ಷನ್ ಇಲ್ಲ, ಖಾತೆ ಇಲ್ಲ, ಪೋಡಿ ಇಲ್ಲ, ಮನೆ ಇಲ್ಲ, ಸೈಟ್ ಇಲ್ಲ, ಏನೇ ಸಾಲ ಇಲ್ಲ, ಬದುಕಬೇಕು, ಸಮಸ್ಯೆ ಇದೆ, ರೋಡ್ ಇಲ್ಲ, ಚರಂಡಿ ಇಲ್ಲ, ಅರ್ಧಕ್ಕಾಗಿದೆ, ಅರ್ಧಕ್ಕೆ ಬಿಟ್ಟವ್ರೆ, ಇವೆಲ್ಲ ನೋಡಿ ಕೊಟ್ಟಿದ್ದಾರೆ. ಬಹಳ ಜನ ಚೇರ್ಮನ್ಗಳೆಲ್ಲ ಸ್ಟೇಜ್ ಮೇಲೆ ಬಂದು ಅವರ ಊರಿನ ಸಮಸ್ಯೆಗಳೆಲ್ಲ ಕೊಟ್ಟಿದ್ದಾರೆ. ಅದು ಕೂಡ ನಾನು ಗಮನಿಸ್ತೇನೆ. ನೆನೆ ಮುಖ್ಯಮಂತ್ರಿಗಳನ್ನ ಮಾತಾಡಿದ್ದೇನೆ ಸಾಯಂಕಾಲ. ಅವರು ಸ್ಪೆಷಲ್ ಗ್ರಾಂಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ನಾನು ಕೆಲವು ಲೀಡರ್ಗಳ ಹತ್ರ ಮಾತಾಡಿ, ನೀವು ಯಾರು ಏನೇನು ಅರ್ಜಿಗಳು ಕೊಟ್ಟಿದ್ದೀರಿ ಅದನ್ನೆಲ್ಲ ಪಟ್ಟಿ ಹಾಕಿ, ಯಾವ ಪಂಚಾಯತಿಗೆ ಏನೇನು ಗ್ರಾಂಟ್ ಅನ್ನ ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೇನೆ ಇನ್ನೊಂದು 3-4 ದಿನದಲ್ಲಿ.
ಈ ಮಧ್ಯದಲ್ಲಿ ಸುಮಾರು 2500 ಚಿಲ್ಲರೆ ಜನ ಇಲ್ಲಿವರೆಗೂ ನಿನ್ನೆವರೆಗೂ ವಸತಿ ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. 1521 ಜನ ಮನೆ ಬೇಕು ಅಂತ ಸೈಟ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಮನೆ ಮೇಲೆ ಒಟ್ಟು ಸುಮಾರು 4,000 ಜನ ಈ ಸೈಟು ಮನೆಗೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ನಿಜವಾಗ್ಲೂ ಯಾರಿಗೆ ಸೈಟ್ ಇಲ್ಲ, ಯಾರಿಗೆ ಮನೆ ಇಲ್ಲ, ಅದೆಲ್ಲ ನಮ್ಮ ಅಧಿಕಾರಿಗಳು ಬಂದು ನೋಡ್ತಾರೆ, ಸಾಲ್ವಿಕೆಟ್ ನೋಡ್ತಾರೆ. ಯಾರು ನಿಜವಾಗ್ಲೂ ಇಲ್ಲ, ಸಣ್ಣ ಮನೇಲಿದ್ದಾರೆ, ಭಾಗ ಮಾಡಿಕೊಂಡಿದ್ದಾರೆ, ಕೊಡಲೇಬೇಕು ಅನಿಸ್ತದೆ ಅಂತವ್ರಿಗೆಲ್ಲ ಒಂದು ಪಟ್ಟಿ ಮಾಡಿ ಒಂದು ಸ್ಪೆಷಲ್ ಆಗಿ ಸೈಟ್ ಇಲ್ಲದೆ ಹೋದವ್ರಿಗೆ ಸೈಟ್, ಮನೆ ಇಲ್ಲದೆ ಹೋದವ್ರ ಮನೆ, ಅದಕ್ಕೆ ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ. ಇದಕ್ಕೆ ನಿಮ್ಗೆ ನಾನು ಕೇಳೋದಿಷ್ಟೇ, ಈಗಾಗಲೇ ಸುಮಾರು ಗೌರ್ಮೆಂಟ್ ಲ್ಯಾಂಡ್ ಎಲ್ಲೆಲ್ಲಿದೆ ಗುರುಸ್ತಾ ಇದ್ದೇವೆ. ಚನ್ನಪಟ್ಟಣ ಸುತ್ತಮುತ್ತಲು ಒಂದು ಹೊಸ ಟೌನ್ ಮಾಡೋದು ಚಿಂತೆ ಇಲ್ಲ. ನಾನು ಕನಕಪುರದಲ್ಲಿ ಮಾಡಿದ್ದೀನಿ 100 ಎಕರೆಗೆ. ಹಾಗೆ ರಾಮನಗರದಲ್ಲೂ ಈಗಾಗಲೇ ತಯಾರು ಮಾಡ್ತಾ ಇದ್ದೇವೆ. ಆ ಸೈಟ್ ಅನ್ನು ಹಂಚುವಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಅದಕ್ಕೆ ಈಗಾಗಲೇ ಜಮೀನು ಎಲ್ಲೆಲ್ಲಿ ಇದೆ ಅಂತ ಹೇಳಿ ಈಗೆಲ್ಲ ಹುಡುಕ್ತಾ ಇದ್ದೀವಿ. ಸಿಕ್ಕಲಿಲ್ಲ ನಾನು ನಿಮಗೂ ಹೇಳ್ತೀನಿ. ಈಗ ನಿಮ್ಮ ಚೇರ್ಮನ್ ಯಾರೋ ಹೇಳ್ತಾ ಇದ್ರು, ಇಲ್ಲೇ ಗೋಮಾಳ ಒಂದು 30-40 ಎಕರೆ ಇದೆ ಅಂತ ಹೇಳ್ತಾ ಇದ್ರು. ಈ ಊರಲ್ಲೂ ವೆಂಟಗಿರಿ ಗೌಡ್ರು ಊರು ನಂಗೆ ನೆನಪಿದೆ. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ವೆಂಟಗಿರಿ ಗೌಡ್ರು ನನಗೆ ಬಹಳ ಹತ್ರ ಇದು. ಎಂಪಿಗೂ ನಿಂತಿದ್ದವು. ಸೊ ಎಲ್ಲ ಬಹಳ ಹತ್ರ ಇದೆ. ಈ ಊರಿನಲ್ಲಿ ಬಹಳ ಜನ ಗ್ರಾಜುಯೇಟ್ಗಳು, ಲೆಕ್ಚರರ್ಗಳೆಲ್ಲ ಇತ್ತು. ಬಹಳ ನನಗೆ ಪರಿಚಯ. ಈ ಊರಿನ ಅನೇಕ ಹಿರಿಯ ನಾಗರಿಕರು ಅವರೆಲ್ಲ ಕೂಡ ಬಹಳ ಹೋರಾಟವನ್ನು ಮಾಡಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ತಮಗೆ ಹೇಳೋದಿಷ್ಟೇ, ನಮ್ಮ ಯೋಜನೆಗಳು 5 ಗ್ಯಾರಂಟಿ ನಮ್ಮ ಈಗ ತಾರೆ ನಮ್ಮ ರಾಜು ಹೇಳ್ತಾ ಇದ್ರು 96% ಈ 2,000 ರೂಪಾಯಿದು ಎಲ್ಲರಿಗೂ ಕೂಡ ಬರ್ತಾ ಇದೆಯಂತೆ. ಕರೆಂಟ್ ಕೂಡ 93-94% ಬರ್ತಾ ಇದೆ. ಕೆಲವೊಂದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅನುಕೂಲ ಸಮಸ್ಯೆ ಆಗಿದೆ. ಅದನ್ನು ಕೂಡ ನೋಡ್ತಾ ಇದ್ದೀವಿ. ಕಾರ್ಡ್ ಕೂಡ ಕೆಲವು ಅರ್ಜಿಗಳು ಕೊಟ್ಟಿದ್ದಾರೆ. ಒಂದು 400-450 ಜನ ಅರ್ಜಿಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಕಾರ್ಡ್ ಇಲ್ಲ ನಮ್ಗೆ ಅಂತೇಳಿ ಎಲ್ಲ ಕೂಡ ನಾವು ಕರೆದು ನಾವು ಮಾತಾಡಿ ಬಗೆಹರಿಸ್ತೇವೆ. ಇವತ್ತು ನಿಮ್ಗೆಲ್ಲ ಫ್ರೀ ಬಸ್ಸು ಓಡಾಡ್ತಾ ಇದ್ದೀವಿ. ಮೊನ್ನೆ ಪ್ರಧಾನಮಂತ್ರಿ ಭೇಟಿ ಮಾಡಕ್ ಹೋಗಿದ್ದೆ. ನಾನು ಮೆಟ್ರೋ ವಿಚಾರ ಮಾತಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು, ನಿಮ್ ಸರ್ಕಾರದಲ್ಲಿ ಫ್ರೀ ಬಸ್ ಮಾಡ್ಬಿಟ್ಟಿದ್ದೀರಿ, ನಮ್ ಮೆಟ್ರೋಗೆ ಜನನೇ ಹತ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅವರು ಟೌನ್ ಅಲ್ಲಿ ಆ ತರ ಆಗ್ತಾ ಇರ್ಬೋದು. ಹಳ್ಳಿಲಿ ಏನಿಲ್ಲ, ಹಳ್ಳಿಲಿ ಮೆಟ್ರೋ ಇಲ್ಲ, ಯಾರು ಫ್ರೀ ಇಲ್ಲ. ಆದ್ರೂ ಚಿಂತೆ ಇಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾವೇನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಎಲೆಕ್ಷನ್ ಟೈಮಲ್ಲಿ ಬಂದು ನಿಮ್ಗೆಲ್ಲ ಕಾರ್ಡ್ ಕೊಟ್ಟಿದ್ದು, ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದು, 5 ಗ್ಯಾರಂಟಿಗಳನ್ನ ಕಾರ್ಡ್ ಕೊಟ್ಟಿದ್ದು. 5 ಗ್ಯಾರಂಟಿನ ತಲುಪ್ತಾ ಇದ್ದಾನೇನಪ್ಪ. ಫ್ರೀಯಾಗಿ ಕರೆಂಟ್ ಬರ್ತಾ ಇದೆಯಾ, 2,000 ರೂಪಾಯಿ ಬರ್ತಾ ಇದೆಯಾ. ಈ ತಿಂಗಳು ಬಂದಿಲ್ಲ ಅಷ್ಟೇ, ಹಳೆದೆಲ್ಲ ಬಂದಿದೆ. ನಿಮ್ಗೆಲ್ಲ ಹಳೆದೆಲ್ಲ ಬಂದಿದೆಯಾ? ಇಲ್ಲ ಬಂದಿದೆ ಅನ್ನೋರೆಲ್ಲ ಕೈ ಐತಿ. ನೋಡಿ 90% ಕರೆಂಟ್ ಅವರು ನೀವೆಲ್ಲಿದ್ದೀರಿ. ನಿಮ್ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೆ ಬೇಜಾರು. ಇವ್ರು ಕೊಟ್ಟಿಲ್ಲ, ಗಂಡಸರು ಕೊಟ್ಟಿಲ್ಲ, ಬರೀ ಹೆಂಗಸರು ಕೊಟ್ಬಿಟ್ಟವ್ರೆ, ಮನೆ ಭಾಗ ಮಾಡ್ಬಿಟ್ಟವ್ರೆ ಅಂತ. ನಾವು ಯಾರ ಮನೇನೂ ಭಾಗ ಮಾಡಿಲ್ಲ. ಅತ್ತೆ ಸೊಸೆಗಾರು ಭಾಗ ಮಾಡಿದ್ವಾ? ಯಾರಿಗೂ ಮಾಡಲಿಲ್ಲ. ತಾಯಿ ಮಗಳು ಭಾಗ ಮಾಡಿದ್ವಾ? ಮಾಡಲಿಲ್ಲ. ನೀವೇ ತೀರ್ಮಾನ ಮಾಡ್ಕೊಡ್ರಿ ಮನೆ ಯಜಮಾನಿ ಯಾರು ಅಂತ. ಸೊ ಅವ್ರಿಗೆ ದುಡ್ಡು ಕೊಟ್ಟು ಕರೆಂಟ್ 200 ಯೂನಿಟ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಬಸ್ಸು ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಗಂಡಸರಿಗೆ ಏನಪ್ಪಾ ಅಂದ್ರೆ ಹೆಂಗಸರು ಹೊಂಟೋಯ್ತಾರೆ, ನಮ್ಗೆ ಕೇಳಿದೆ ಅಂತ ಹೊರಡ್ತಾರೆ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಅರ್ಧಾರು ಚಾರ್ಜ್ ಕಟ್ಟಬೇಕಲ್ಲ. 100 ಬಸ್ಸು ಹೊಸದಾಗಿ ಹಾಕಿದ್ದಾರೆ ರಾಮನಗರ ನಮ್ ಜಿಲ್ಲೆಗೆ. 100 ಬಸ್ಸು
ಈಗ ಇನ್ನ ಇಲ್ಲಿಂದ ಕೆಲವರು ಮಂಡ್ಯಕ್ಕೆ ಹೋಗೋರು ಕೂಡ ಒಂದು ಬೇಡಿಕೆ ಇದೆ, ಅದು ಕೂಡ ನಾನು ಮುಂದಕ್ಕೆ ಅದ್ರ ಬಗ್ಗೆ ಮಾಡ್ತೀನಿ. ಇಲ್ಲಿ ರೈಲ್ವೆ ಸೇತುವೆ ಇತ್ತು, ಸುರೇಶ್ ಅವರು ಮಾಡಿಸಿದ್ದು, ಆಯ್ತಲ್ಲ, ಅದು ಟೆಂಡರ್ ಪ್ರೊಸೆಸ್ ಇದೆ. ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆನೆ ಅವಳಿ, ಅದು ಕೂಡ ಈಗಾಗಲೇ ನಾವು ಇವತ್ತು ಈಗಾಗಲೇ ಸುಮಾರು 2 ವರ್ಷದಿಂದ ಈಗಾಗಲೇ ಕೆಲಸ ನಡೀತಾ ಇದೆ. 65 ಕೋಟಿ ಖರ್ಚಾಗಿದೆ, ಇನ್ನು 70 ಕೋಟಿ ಬೇಕು. ಇನ್ನ ಎಲ್ಲ ಇನ್ನೊಂದು 2 ವರ್ಷದಲ್ಲೇ ಅದನ್ನೆಲ್ಲ ಕಂಪ್ಲೀಟ್ ಆಗ್ತದೆ. ನಿನ್ನೆ ತಾನೇ ನಾನು ಗರ್ಕಳ್ಳಿ ಆ ಕೋಡಂಬಳ್ಳಿ ಏರಿಯಾದು ನನ್ನ ಇಲಾಖೆ ವತಿಯಿಂದ ಒಂದು 42 ಕೋಟಿ ರೂಪಾಯಿದು ಇದರ ಭೂಮಿ ಪೂಜೆ ಮಾಡಿದ್ದೀನಿ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಣ್ವ ನದಿ ಅಡ್ಡಾಲಹಳ್ಳಿ, ಅದು ಕೂಡ ಟೆಂಡರ್ ಪ್ರೊಸೆಸ್ ನಡೀತಾ ಇದೆ, 50 ಕೋಟಿ. ಚನ್ನಪಟ್ಟಣ ತಾಲೂಕಲ್ಲಿ ಹದಗೆಟ್ಟ ರಸ್ತೆಗಳಿಗೆ ನನ್ನ ಇಲಾಖೆಯಿಂದಲೇ ಒಂದು 70 ಕೋಟಿ ಕೊಟ್ಟಿದ್ದೀನಿ. ಒಟ್ಟು 162 ಕೋಟಿ ರೂಪಾಯಿ ನಮ್ಮ ನೀರಾವರಿ ಇಲಾಖೆಯಲ್ಲಿ ಈ ಚನ್ನಪಟ್ಟಣ ತಾಲೂಕಿಗೆ ಕೊಟ್ಟಿದ್ದೀನಿ. ಇದು ತಮ್ಮ ಗಮನದಲ್ಲಿ ಇಟ್ಕೊಂಡಿರಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನಮ್ಮ ಮಾತಿನ ನಮ್ಮ ಕೆಲಸಗಳು ಮಾತಾಡ್ತದೆ. ನಿಮ್ಮ ಸೇವೆಗೋಸ್ಕರ ನಾನು ಬಂದಿದ್ದೀನಿ. ಎಲೆಕ್ಷನ್ ರಾಜಕಾರಣ ಇದ್ದೇ ಇರ್ತದೆ. ನಾನು ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದೀನಿ, ಈ ಜಿಲ್ಲೆಯಿಂದ ಶಾಸಕನಾಗಿದ್ದೀನಿ. ಅಧಿಕಾರ ಶಾಶ್ವತ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೂ ಕೂಡ ಒಂದು ಶಾಶ್ವತವಾಗಿ ಬೇರೆಯವರು ಕೂಡ ಒಂದು ಮಾದರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳೆಲ್ಲ ಕರ್ಕೊಂಡು ಬಂದು, ಜಿಲ್ಲಾಧಿಕಾರಿಗಳು, ಪೊಲೀಸವರು, ಶಿಕ್ಷಣ ಇಲಾಖೆ, ಎಲ್ಲ ಇಲಾಖೆ, ಜಿಲ್ಲಾ ಪಂಚಾಯತಿ ಎಲ್ಲರೂ ಕೂಡ ಬಂದು ಇವತ್ತು ನಿಮ್ಮ ಕೆಲಸ ಮಾಡ್ತೀವಿ. ಇದಾದ್ಮೇಲೆ ಇಲ್ಲೇ ಬಂದು ಚನ್ನಪಟ್ಟಣಕ್ಕೆ ಬಂದು ಎಲ್ಲ ಅರ್ಜಿಗಳನ್ನ ಯಾವ ರೀತಿ ವಿಲೇವಾರಿ ಆಗಿದೆ ಅಂತ ಹೇಳಿ ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದಂತ ಸಭೆ ಮಾಡಿ ಅದಕ್ಕೆಲ್ಲ ಕೂಡ ಒಂದು ವ್ಯವಸ್ಥೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೀನಿ. ಒಂದು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ, ನಿಮ್ಗೆಲ್ಲ ಒಂದು ಯಾರ ಫಸ್ಟ್ ನನಗೆ ಕೊಡದೆ ಹೋದ್ರು ಚಿಂತೆಲ್ಲ ಅಲ್ಲಿ ಕೊಟ್ಬಿಟ್ಟು ಎಂಡಾರ್ಸ್ಮೆಂಟ್ ತಗೋಬೇಕು. ನೀವು ಲೇಟ್ ಆದ್ರೂ ಇನ್ನು 2 ಗಂಟೆ ಆದ್ರೂ ನಮ್ಮ ಅಧಿಕಾರಿಗಳು ಇರ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಬೇರೆ ಸಭೆಗೆ ಹೋದ್ರು ಇಲ್ಲಿ ಇರ್ತಾರೆ, ಅಲ್ಲಿಗೆ ಬೇರೆ ಬ್ಯಾಚ್ ರೆಡಿ ಇದೆ. ಯಾರು ಏನೇ ಹೇಳಿ, ಯಾರು ಏನೇ ಟೀಕೆ ಮಾಡಲಿ, ನಾನು ತಲೆ ಕೆಡಿಸ್ಕೊಳ್ಳೋನಲ್ಲ. ನಾನು ನಿಮ್ಗೋಸ್ಕರ ಒಂದು ಹೊಸ ಆಯಾಮವನ್ನ ಸಿದ್ಧ ಮಾಡಲಿಕ್ಕೆ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಹಿಂದೆ ನಾನು ಸಾತೂರು ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೂ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿದ್ದೆ, ಪ್ರತಿ ಪಂಚಾಯತಿಗೂ ಕರ್ಕೊಂಡು ಹೋಗ್ತಿದ್ದೆ. ಈಗ ಟೈಮ್ ಇಲ್ಲ. ಬೆಂಗಳೂರು ಕೆಲಸ, ಪಕ್ಷದ ಕೆಲಸ, ನೀರಾವರಿ ಕೆಲಸ ಎಲ್ಲ ಮಾಡಬೇಕು. ಆದ್ರೂ ಪ್ರತಿ ಜಿಲ್ಲಾ ಪಂಚಾಯತಿಗೂ ಬರಬೇಕು ಅಂತ ಹೇಳಿ ನಮ್ಮೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ನೀವೆಲ್ಲ ಬಂದು ಪಾಲ್ಗೊಂಡಿದ್ದೀವಿ. ಆದ್ರೆ ಯಾರು ಬರ್ಲಿ ಯಾರು ಹೋಗ್ಲಿ, ನಾನು ನಿಮ್ಮ ಜಿಲ್ಲೆಯನ್ನು, ನಿಮ್ಮ ಮಗ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನನ್ನ ಮನೆ ಬಾಗಿಲು ಯಾವಾಗಲೂ ನಮ್ಮ ಚನ್ನಪಟ್ಟಣ ತಾಲೂಕಿನ ಮಹಾಜನತೆಗೆ ತೆಗೆದುಕೊಂಡು ಇರ್ತದೆ. ಏನೇ ಸಮಸ್ಯೆ ಇರಲಿ, ಯಾವುದೇ ಪಕ್ಷದವರು ಯಾವ ಬೇಕಾದ್ರೂ ಬಂದು ನನ್ನನ್ನ ಭೇಟಿ ಮಾಡಿ. ನನಗೆ ನೀವು, ನಿಮ್ಗೆ ನಾನು, ಇದು ಶಾಶ್ವತ. ಇದು ಗಮನದಲ್ಲಿ ಇಟ್ಕೊಂಡು ಇವತ್ತು ಬಹಳ ಜನ ಲೀಡರ್ಸ್ ಅಕ್ಕಪಕ್ಕ ತಾಲೂಕಿನವರೆಲ್ಲ ಬಂದಿದ್ದಾರೆ. ಎಲ್ಲ ಲೀಡರ್ಗಳನ್ನ ನಾವು ಮೇಲ್ಗಡೆ ಸರ್ಕಾರಿ ಕಾರ್ಯಕ್ರಮ ಯಾರು ಕರೆಯಕ್ಕಾಗಿಲ್ಲ, ಕ್ಷಮಿಸಬೇಕು. ತಾಳ್ಮೆಯಿಂದ ಅರ್ಜಿ ಕೊಟ್ಬಿಟ್ಟು ನೀವು ಹೋಗಿ, ಅದಾದ್ಮೇಲೆ ಊಟನೂ ಮಾಡ್ಕೊಂಡು ಹೋಗ್ಬೇಕು. ನಾನೇ ಅಲ್ಲಿಗೆ ಬಂದು ಖುದ್ದಾಗೆ ಯಾರು ಹೇಳಕ್ ಹೋಗ್ಬೇಡಿ, ಅಲ್ಲೇ ಕೂತೀರಿ. ಸುಮ್ಮನೆ ಈ ಲೀಡರ್ಗಳು ನನ್ನ ಹಿಂದೆ ಬರಕ್ ಹೋಗ್ಬೇಡಿ. ಪೊಲೀಸವರು ಯಾರೋ ಒಬ್ಬ ಸಾಕು, ಮಿಕ್ಕಿದೊಂದು 2 ಅಧಿಕಾರಿಗಳು ಸಾಕು. ಸುಮ್ಮನೆ ನುಗ್ಗಿ 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 ನಾನು ನೋಡ್ತಾ ಇದ್ದೀನಿ. ಅವರು ಒಬ್ಬ ಜನ ಬಹಳ ತರಾತುರಲ್ಲಿ ಏನೋ ಅರ್ಜಿ ಕೊಡ್ಬೇಕು, ಫಸ್ಟ್ ಕೊಟ್ಬಿಟ್ರೆ ಆಗೋಯ್ತದೆ ಅಂತ ಮಾಡ್ತಾ ಇದ್ದಾರೆ. ನನ್ನ ಕೈ ಕೊಡಕ್ಕಿಂತ ಮುಂಚಿದಾಗ ಅಲ್ಲಿ ಎಂಟ್ರಿ ಮಾಡಿ ನೀವು ಎಂಡಾರ್ಸ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ಕೊಡಕ್ ಹೋಗ್ಬೇಡಿ. ಬೇರೆ ಯಾವ್ದಾದ್ರು ಅರ್ಜಿ ಕೊಡಿ. ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಅಭಿನಂದಿಸಿ, ನಿಮ್ಮ ವಿಶ್ವಾಸ ಸದಾ ಇರಲಿ. ನಿಮ್ ಕೆಲಸ ಮಾಡ್ಕೊಡ್ಬೇಕಾದ ನನ್ನ ಧರ್ಮ. ಅದನ್ನ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ.
ಸಂಘಟನೆ ಮಾಡಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ ಅಭಿನಂದಿಸಿ, ನಮ್ಮ ಅಧಿಕಾರಿಗಳಿಗೂ ಶುಭ ಹಾರೈಸಿ, ನೀವು ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಬೇಕು. ಆಮೇಲೆ ಅಧಿಕಾರಿಗಳು ಬಂದಿಲ್ಲಿ ಸುಮ್ಮನೆ ಕೂತ್ಕೊಂಡು ಹೋಗೋದಲ್ಲ. ಏನೇನು ಅವರ ಸಮಸ್ಯೆ ಇದೆ ಬಂದಾಗ ಬಹಳ ಗೌರವಯುತವಾಗಿ ಅವ್ರನ್ನ ಕಂಡು ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಮಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.